ಹಾಡುವ ನುಡಿ ನುಡಿಯಲು ಕನ್ನಡದೇ ಶಕ್ತಿ. ನೀವೆಂದರೆ ನೆನೆಯುವ ನಾಡಿಗರಿಗೆ ಮುಕ್ತಿ. ಕರ್ನಾಟಕ ರಕ್ಷಣಾ ವೇದಿಕೆ ಅರಸೀಕೆರೆ ತಾಲೂಕು ಘಟಕ ವತಿಯಿಂದ ಗಂಡಸಿ ಹೋಬಳಿ ಮುದುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದುಡಿ ಗ್ರಾಮದ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಪಾಠಶಾಲೆ ಮುದುಡಿ. ಈ ಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿದ್ದು ಅಂದರೆ 96 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅತಿ ಹಿಂದುಳಿದ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇರೋ ವಿದ್ಯಾರ್ಥಿಗಳು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾದಂಥ ಗಂಗಾಧರ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಈ ಶಾಲೆಯ ಮಕ್ಕಳಿಗೆ ನೋಟ್ಬುಕ್, ವಿದ್ಯಾ ಕಲಿಕೆ ಸಾಮಗ್ರಿ ವಿತರಣೆ ಮಾಡಿದ ಸಂದರ್ಭ ನಾರಾಯಣ್ ಗೌಡರಿಗೆ ಕಾರವೇ ರಾಜ್ಯಾಧ್ಯಕ್ಷರಾದ ನಾರಾಯಣ್ ಗೌಡರಿಗೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣ್ ಗೌಡರು ಇದೇ ತಾಲೂಕಿನ ಮಾಲೇಕಲ್ ತಿರುಪತಿಯಲ್ಲಿ ಹುಟ್ಟಿ ಈ ರಾಜ್ಯ ಮತ್ತು ವಿಶ್ವದಂತ ಹೆಸರು ಮಾಡಿದಂತಹ ನಾಯಕರು ನಮ್ಮ ನಾರಾಯಣ್ ಗೌಡರು. ಮೊನ್ನೆ ಏನು ಕನ್ನಡಿಗರಿಗೆ ಎಲ್ಲಾ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಒಂದು ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿ ಸಿಎಂಗೆ ಒಂದು ಮನವಿ ಕೊಟ್ಟಿದ್ರು. ಸಿಎಂ ಅದನ್ನು ಒಪ್ಕೊಂಡ್ರು. ಬೆಳಿಗ್ಗೆ ಆಯ್ತು ಕನ್ನಡಿಗರಿಗೆ ಒಂದು ಉದ್ಯೋಗ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಒಪ್ಕೊಂಡು ಅದು ಏನಾಯ್ತು ಏನು ಯಾರೋ ಹೊರಗಡೆಯಿಂದ ಬಂದವರು ಪರಭಾಷಿಕರು ಕೋರ್ಟಿಗೆ ಹೋಗಂತ ಪರಿಸ್ಥಿತಿ ಬಂದಾಗ ಅದು ನಮ್ಮ ಕನ್ನಡಿಗರಿಗೆ ಆ ಉದ್ಯೋಗ ಮೀಸಲಾತಿಯನ್ನ ರದ್ದುಗೊಳಿಸಿದ್ರು. ನಾವು ಕನ್ನಡಿಗರು ಅನೇಕ ಹೊರಗಡೆಯಿಂದ ಬಂದಂತವರು ನಮ್ಮ ನೆಲವನ್ನ ಅವರು ಕೊಂಡ್ಕೊಂಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ವೀರಾಂಜನೇಯ ಸ್ವಾಮಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಡ್ರಮ್ ಸೆಟ್ ವಿತರಣೆ ಮಾಡಲಾಯಿತು. ಅನೇಕ ಹಳ್ಳಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೆಯೇ ನಮ್ಮ ಮುದುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈ ದಿನ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ರಾಮಚಂದ್ರನವರು ಮಾಜಿ ಅಧ್ಯಕ್ಷರಾದಂತಹ ಹಾಗೆ ನಮ್ಮ ಗ್ರಾಮದ ಹಾಗೇನೆ ನಮ್ಮ ಈ ಭಾಗದ ವೈದ್ಯರಾದಂತಹ ರಾಘವೇಂದ್ರ ಸರ್ ಅವರು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಜೀವಕುಮಾರ್ ಅವರು ಹಾಗೆ ನಮ್ಮ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾದಂತಹ ಶಂಭುಲಿಂಗೇಗೌಡರು ಹಿರಿಯರಾದಂತ ಜಯಣ್ಣನವರು ಹಾಗೂ ಶಾಲಾ ಮಕ್ಕಳು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಅಯ್ಯಣ್ಣನವರು, ಎಪಿಎಂಸಿ ಮಾಜಿ ಅಧ್ಯಕ್ಷರು ರಾಮಚಂದ್ರಣ್ಣನವರು, ಎಪಿಎಂಸಿ ಅಧ್ಯಕ್ಷರು ಜಯಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಂಭುಲಿಂಗೇಗೌಡರು, ಗ್ರಾಮಸ್ಥರು ಶಿವಕುಮಾರ್, ಮಾಜಿ ಅಧ್ಯಕ್ಷರು ಜಯಣ್ಣ, ಮುಖಂಡರು ಎಸ್ಟಿಎಂಸಿ ಅಧ್ಯಕ್ಷರು ಆಂಜನೇಯ ಸ್ವಾಮಿ ಅರ್ಚಕರು, ಜಯಸಿಂಹ ಅವರು ಗ್ರಾಮಸ್ಥರು, ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ಸಂಜೀವ್, ಪ್ರದೀಪ್, ಅಭಿಜಿತ್, ಪರಮೇಶ್, ಎಲ್ಲಾ ಶಾಲೆಯ ಸಿಆರ್ಪಿ ಗಂಗಾಧರ್ ಸರ್, ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದ, ಕರವೇ ಬಳಗದವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಸಂದರ್ಭ. ವರದಿ ಗುಲಶನ್, ಕರ್ನಾಟಕ ಸಂಚಾರಿ ಟಿವಿ, ಸಂಪಾದಕರು ಅರಸೀಕೆರೆ. ರೈಲ್ವೆ ಇಲಾಖೆಯಲ್ಲಿ ಆಯಾ ರಾಜ್ಯದಲ್ಲಿ ಆಯಾ ಭಾಷೆಯಲ್ಲಿ ಪರೀಕ್ಷೆಯನ್ನ ಬರೀಬೇಕು ಅಂತ ನಾರಾಯಣ್ ಗೌಡರಿಂದ ಹೊರಡಿಸಿದ್ರು. ಇವತ್ತು ಕರ್ನಾಟಕದಲ್ಲಿ ಇವರು ಏನು ರೈಲ್ವೆ ಕೆಲಸ ಸಿಕ್ಕಿದೆಯೋ ಅವರ ಭಾಷೆಯಲ್ಲೇ, ಕನ್ನಡ ಭಾಷೆಯಲ್ಲೇ ಒಂದು ಪರೀಕ್ಷೆಯನ್ನ ಬರೆದು ಇವತ್ತು ರೈಲ್ವೆ ಕೆಲಸ ತಗೊಂಡಿರೋದು ರಕ್ಷಣಾ ವೇದಿಕೆ ಹೋರಾಟದ ಫಲ. ಇವತ್ತು ಅನೇಕ ಹೋರಾಟ ನಡೆದಿದೆ. ಬೆಂಗಳೂರಂತ ಮಹಾನಗರದಲ್ಲಿ ಕನ್ನಡ ನಾಮಫಲಕವನ್ನು ಹಾಕಬೇಕು, ಇಂಗ್ಲಿಷ್ ನಾಮಫಲಕ ಏನು ರಾಜ್ಯ ಸರ್ಕಾರ ಹೊರಡಿಸಿದೆ. 40% ಇಂಗ್ಲಿಷು, 60% ಕನ್ನಡ ಅಂತ. ಏನ್ ಇವತ್ತು ಕನ್ನಡ ನಾಮಫಲಕವನ್ನ ಬಳಸಬೇಕು ಅಂತ ಒಂದು ಬೀದಿಗಿಳಿದು ಬೆಂಗಳೂರಿಂದ ಮಹಾನಗರದ ಹೋರಾಟ ಮಾಡಿದಾಗ ನಾರಾಯಣ್ ಗೌಡರು 14 ಜನ ಜೈಲಲ್ಲಿ ಹೋಗಿ ಬಂದ್ರು. ಇವತ್ತು ಕನ್ನಡ ಪರ ಸಂಘಟನೆ ಅನೇಕ ಈ ರಾಜ್ಯದಲ್ಲಿ ಇದೆ, ಹಾಗೆ ಬಂದು ಹಾಗೆ ನಶಿಸಿ ಹೋಗಿದೆ. ಇವತ್ತು ರಕ್ಷಣಾ ವೇದಿಕೆ ಈ ನಾಡು, ಈ ನೆಲ, ಈ ಜಲ, ಈ ರೈತರು, ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡ್ತಿದೆ ಅಂದ್ರೆ ಇದು ಕರ್ನಾಟಕ ರಕ್ಷಣಾ ವೇದಿಕೆ.